ಎಲ್ಲರಿಗೂ ನಮಸ್ಕಾರ. ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಚೇರ್ ಅಥವಾ ಸೋಫಾ ಮೇಲೆ ಕುಳಿತಿರೋರು ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು ಕೈ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ತೊಡೆ ಮೇಲಿಟ್ಕೊಳ್ಳಿ. ಈಗ ನಿಧಾನವಾಗಿ ಮೃದುವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ನಿಮ್ಮ ಗಮನ. ಗುರು ವಂದನೆಯೊಂದಿಗೆ ಈ ದಿನದ ಧ್ಯಾನವನ್ನು ಪ್ರಾರಂಭಿಸೋಣ. ಶ್ರೀ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ನಮ್ಮೆಲ್ಲರ ತುಂಬು ಹೃದಯದ ಆತ್ಮ ಪ್ರಣಾಮವನ್ನು ಅರ್ಪಿಸೋಣ. ಪಾರ್ವತಿ ಪರಮೇಶ್ವರರಿಗೆ, ಲಕ್ಷ್ಮೀ ನಾರಾಯಣರಿಗೆ, ಗುರು ಪರಂಪರೆಗೆ, ಋಷಿ ಪರಂಪರೆಗೆ, ಜಗಜ್ಜನನಿ ಜಗನ್ಮಾತಾ ದುರ್ಗಾದೇವಿಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ಗಂಗಾ ಮಾತೆಗೆ, ತುಳಸಿ ಮಾತೆಗೆ, ಎಲ್ಲ ದೇವಾನುದೇವತೆಯರಿಗೆ ಹಾಗೂ ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ ನಮ್ಮ ತುಂಬು ಹೃದಯದ ಪ್ರೀತಿಯ ಆತ್ಮ ಪ್ರಣಾಮವನ್ನು ಅರ್ಪಿಸೋಣ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ. ಶಾಂತವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ಗಮನಿಸಿ. ನಾವು ಶ್ವಾಸದ ಮೇಲೆ ಗಮನಹರಿಸುತ್ತಾ ಹೋದಂತೆ ನಮ್ಮ ಶರೀರ ವಿಶ್ರಾಂತ ಸ್ಥಿತಿಗೆ ತಲುಪುತ್ತಿದೆ. ಆಗ ನಮ್ಮ ಆಲೋಚನೆಗಳು ಶೂನ್ಯವಾಗುತ್ತಾ ಹೋಗುತ್ತದೆ. ಹೊರಗಿನ ಚಟುವಟಿಕೆಗಳಿಗೆ ನಮ್ಮ ಇಂದ್ರಿಯಗಳನ್ನು ಒಂದಾಗಿಸುವುದು ಬೇಡ. ನಮ್ಮ ಇಂದ್ರಿಯಗಳೊಂದಿಗೆ ನಾವು ಸ್ವಲ್ಪ ಸಮಯ ಅಂತರ್ಮುಖದೆಡೆ ಪ್ರವೇಶ ಹರಿಸೋಣ. ನಮ್ಮ ಎಲ್ಲ ಸಂಬಂಧಗಳನ್ನು ಮರೆತು ಈ ಕ್ಷಣ ಕೇವಲ ನನಗೋಸ್ಕರ ಇರುವ ಸಮಯವೆಂದು ಅರಿವಿನಿಂದ ಇದ್ದು ನಮ್ಮೊಳಗೆ ಪ್ರವೇಶಿಸೋಣ. ಸಹಜವಾಗಿ ನಡೆಯುತ್ತಿರುವ ಉಸಿರನ್ನೇ ಗಮನಿಸಿ. ನಮ್ಮ ಉಸಿರಾಟದೊಂದಿಗೆ ನಾವಿದ್ದು ನಮ್ಮ ಶರೀರದ ಅಂಗಾಂಗಗಳನ್ನು ರಿಲ್ಯಾಕ್ಸ್ ಮಾಡುತ್ತಾ ಹೋಗೋಣ. ಆಲೋಚನೆಗಳು ಬಂದರೆ ಅದರ ಹಿಂದೆ ಹೋಗುವುದು ಬೇಡ. ಮತ್ತೆ ಉಸಿರಾಟವನ್ನೇ ಗಮನಿಸೋಣ. ಉಸಿರೇ ನಮ್ಮ ಗುರು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳು ಬೇಡ. ಮನಸ್ಸು ಶಾಂತವಾಗಿರಲಿ, ಮೆದುಳು ಶಾಂತವಾಗಿರಲಿ, ದೇಹವು ಎಲ್ಲಿಯೂ ಬಿಗಿತವಿರದಂತೆ ಆರಾಮವಾಗಿರಲಿ. ಕಣ್ಣುಗಳು, ಕಣ್ಣಿನ ಉಪ್ಪುಗಳು ರಿಲ್ಯಾಕ್ಸ್ ಆಗಿರಲಿ. ಹಣೆ, ಕೆನ್ನೆ, ಗಲ್ಲ, ನಾಲಿಗೆ ಆರಾಮವಾಗಿರಲಿ. ತುಟಿಗಳಲ್ಲಿ ಕಿರುನಗೆ ಇರಲಿ. ಕಿವಿಯು ರಿಲ್ಯಾಕ್ಸ್ ಆಗಿರಲಿ. ಕುತ್ತಿಗೆ, ಭುಜಗಳು, ಕೈಕಾಲುಗಳು, ಬೆನ್ನು, ಎದೆ, ಹೊಟ್ಟೆ, ಕಿಬ್ಬೊಟ್ಟೆ, ಮೊಣಕಾಲುಗಳು, ತೊಡೆಗಳು, ಅಂಗಾಲು, ಪೃಷ್ಠಗಳು, ಮೀನಖಂಡಗಳು ಆರಾಮವಾಗಿರಲಿ. ಹೀಗೆ ನಮ್ಮ ಉಸಿರಾಟವನ್ನು ಗಮನಿಸುತ್ತಾ ಹೋದಂತೆ ಸಂಪೂರ್ಣ ನಮ್ಮ ಶರೀರ ವಿಶ್ರಾಂತ ಸ್ಥಿತಿಯನ್ನು ತಲುಪುತ್ತದೆ. ನಮ್ಮ ಉಸಿರನ್ನೇ ಗಮನಿಸುತ್ತಾ ಹೋದಂತೆ ನಮ್ಮ ದೇಹದಲ್ಲಿ ಪ್ರವಹಿಸುತ್ತಿರುವ ಆ ದಿವ್ಯ ಚೈತನ್ಯದಿಂದ ನಮ್ಮ ನರನಾಡಿಗಳು ಶುದ್ಧವಾಗುತ್ತಿದೆ. ನಮಗೆ ದೊರೆಯುತ್ತಿರುವ ಈ ಬಂಗಾರದ ಚೈತನ್ಯ ಶಕ್ತಿಯಿಂದ ನಮ್ಮ ಉಸಿರಾಟ ಸಹಜವಾಗಿ ನಡೆಯುತ್ತಾ ನಮ್ಮ ಆರೋಗ್ಯ ಸದೃಢವಾಗುತ್ತಿದೆ. ಹಾಗೆಯೇ ನಮ್ಮ ಶರೀರದಲ್ಲಾಗುವ ಬದಲಾವಣೆಯನ್ನು ಗಮನಿಸೋಣ.
ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರದ ಕಣಕಣದಲ್ಲಿ ಪ್ರವೇಶಿಸಿ ನಮ್ಮ ನಾಡಿ ಮಂಡಲದಲ್ಲಿರುವ ಎಲ್ಲ ಬ್ಲಾಕೇಜನ್ನು ತೊಳೆದುಕೊಂಡು ಹೋಗುತ್ತಿದೆ. ಆ ಒಂದು ಭಾವನೆಯಲ್ಲಿ ನಾವು ಧ್ಯಾನಿಸೋಣ. ಯದ್ಭಾವಂ ತದ್ಭವತಿ, ಅಂದರೆ ನಾವು ಯಾವುದನ್ನು ಧ್ಯಾನಿಸುತ್ತೇವೋ ನಮ್ಮ ಜೀವನ ಅದೇ ರೀತಿ ಮಾರ್ಪಾಡಾಗುತ್ತದೆ. ನಾನು ದೇಹವಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿಯೂ ಅಲ್ಲ, ನಾನು ಆತ್ಮ ಪದಾರ್ಥ, ಆ ಪೂರ್ಣಾತ್ಮನ ಅಂಶವೇ ನಾನು, ಆನಂದವೇ ನನ್ನ ಮೂಲ ಸ್ವರೂಪ ಎಂಬ ಭಾವನೆಯಲ್ಲಿ ಧ್ಯಾನಿಸೋಣ. ನಮ್ಮ ಈ ದೇಹ ಸಂಪೂರ್ಣ ವಿಶ್ರಾಂತ ಸ್ಥಿತಿಯಲ್ಲಿದೆ. ಈ ವಿಶ್ರಾಂತ ಸ್ಥಿತಿಯಿಂದ ನಮ್ಮ ಮನಸ್ಸು ಪ್ರಶಾಂತ ಸ್ಥಿತಿಯನ್ನು ತಲುಪುತ್ತಿದೆ. ನಮ್ಮ ಭಾವನೆಯಲ್ಲಿ ಯಾವುದೇ ಏರುಪೇರಿಲ್ಲದೆ ಅದು ಸಹಜವಾಗುತ್ತಾ ಸಮಾಧಾನವನ್ನು ಪಡೆಯುತ್ತಿದೆ. ವಿಶ್ವಶಕ್ತಿ ಮತ್ತು ವಿಶ್ವ ಚೈತನ್ಯವನ್ನು ನಮ್ಮೊಳಗೆ ಸಂತೋಷದಿಂದ ಸ್ವೀಕರಿಸೋಣ. ಅನಂತವಾದ ಅದ್ಭುತವಾದ ಈ ದಿವ್ಯ ಚೈತನ್ಯ ಯಥೇಚ್ಛವಾಗಿ ನಮ್ಮ ದೇಹದಲ್ಲಿ ಪ್ರವೇಶಿಸುತ್ತಿದೆ. ಸಂಪೂರ್ಣ ಶರೀರ ಭಾವನಾ ಮನಸ್ಸಿನಲ್ಲಿ ಸ್ವೀಕರಿಸುತ್ತಾ ನಮ್ಮೊಳಗಿರುವ ಆರೋಗ್ಯವನ್ನು ಜಾಗೃತಗೊಳಿಸೋಣ. ನಮ್ಮ ಶರೀರ ಸ್ಥಿತಿಗೆ ಬೇಕಾಗಿರುವ ಆ ಚೈತನ್ಯವನ್ನು ವಿಶ್ವಮೂಲದಿಂದ ಸ್ವೀಕರಿಸೋಣ. ನಮ್ಮೊಳಗಿರುವ ಯಾವ ಚೈತನ್ಯವನ್ನು ಮನೋಶಕ್ತಿಯನ್ನು ನಾವು ಒತ್ತಡವನ್ನಾಗಿ ಮಾಡಿದ್ದೇವೋ ಆ ವಿಶ್ವ ಚೈತನ್ಯದಿಂದ ನಮ್ಮ ಜಯ ಸಾಧನೆ ಎಲ್ಲವನ್ನು ಪ್ರದರ್ಶಿಸುವಂತೆ ಪ್ರಾರ್ಥಿಸೋಣ. ನಮ್ಮ ಮನೋಶಕ್ತಿಯಿಂದ ನಮ್ಮ ಮನಸ್ಸಿನಲ್ಲೇಳುವ ಆಲೋಚನೆಗಳು ದಿವ್ಯಾಲೋಚನೆಗಳಾಗಿ ಆ ದಿವ್ಯ ಆಲೋಚನೆಯಿಂದ ನಮ್ಮ ವಾಸ್ತವವನ್ನು ಸುಂದರವಾದ ಜೀವನ ಮಾರ್ಪಡಿಸಿಕೊಳ್ಳೋಣ. ಆಲೋಚನೆಗಳು ಬಂದರೆ ಮತ್ತೆ ಉಸಿರಾಟವನ್ನೇ ಗಮನಿಸಿ. ನಮ್ಮ ಈ ಧ್ಯಾನ ಶಕ್ತಿ ನಮ್ಮ ಮನಸ್ಸಿನಿಂದ ಬರುವ ಪ್ರತಿ ಆಲೋಚನೆಗಳು ನಮ್ಮ ಜಯದ ಕಡೆ ಹೋಗಲು ಸಹಕರಿಸುತ್ತದೆ. ನಮ್ಮಿಂದ ಬರುವ ಆಲೋಚನೆಗಳು ನಮ್ಮ ಸುಂದರವಾದ ಆಲೋಚನೆ ಆಗಿರಲಿ. ನಮ್ಮ ಧ್ಯಾನದ ಮೂಲಕ ನಮ್ಮ ಸುಂದರವಾದ ಉತ್ತಮ ಜೀವನ ರೂಢಿಸೋಣ. ಬದುಕನ್ನು ಪೂರ್ಣತ್ವದಿಂದ ನಡೆಸಿ ಪೂರ್ಣಾತ್ಮನನ್ನು ಸೇರೋಣ.
ನಮ್ಮೊಳಗೆ ಎಲ್ಲ ರೀತಿಯ ಸಾಧಕರಿದ್ದಾರೆ. ನಮ್ಮ ಧ್ಯಾನದಿಂದ ಅವರನ್ನು ಗುರುತಿಸಿ ಅವನನ್ನು ಹೊರತರೋಣ. ಉಸಿರಾಟವನ್ನೇ ಗಮನಿಸಿ. ಉಸಿರೇ ನಮ್ಮ ಗುರು. ಅವನಿಲ್ಲದೆ ನಾವಿಲ್ಲ. ಅದ್ಭುತವಾದ ಧ್ಯಾನ ಸ್ಥಿತಿಯಲ್ಲಿದ್ದೇವೆ. ಆ ಶೂನ್ಯ ಸ್ಥಿತಿಯಲ್ಲಿ, ಆ ಚೈತನ್ಯ ಸ್ಥಿತಿಯಲ್ಲಿ ನಾನು ಕೇವಲ ಈ ಶರೀರ ಮಾತ್ರವಲ್ಲ, ನಾನು ಇಂದ್ರಿಯ ಮಾತ್ರವಲ್ಲ, ನಾನು ಮನಸ್ಸು ಮಾತ್ರವಲ್ಲ, ನಾನು ಬುದ್ಧಿ ಮಾತ್ರವಲ್ಲ, ನಾನು ಶುದ್ಧ ಪ್ರಜ್ಞೆ, ನಾನು ಆತ್ಮಸ್ವರೂಪ. ಆನಂದವೇ ನನ್ನ ಮೂಲ ಸ್ವರೂಪ. ಹೀಗೆ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಆ ಮಹಾದೇವನಲ್ಲಿ ಕರ್ಮ ವಿಪಾಕವನ್ನು ಮಾಡಿಕೊಳ್ಳೋಣ. ಓ ಮಹಾದೇವ, ಗತ ಜನ್ಮಗಳಲ್ಲಿ ನಾನು ಮಾಡಿದ ದುಷ್ಕರ್ಮಗಳಿಗೆ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಓ ಮಹಾದೇವ, ಕಾಯ ವಾಚ ಮನಸ್ಸ ಅಹಿಂಸಾ ಮಾರ್ಗದಲ್ಲಿದ್ದು, ಧರ್ಮ ಮಾರ್ಗದಲ್ಲಿದ್ದು ಸತ್ಪರಿವರ್ತನೆ ಆಗುತ್ತೇನೆ. ಸೇವಾ ಮನೋಭಾವನೆಯಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ. ಅವಕಾಶ ನೀಡಿ ಪ್ರಭು. ನನ್ನಿಂದ ಬಾಧಿತರಾದವರು ನನ್ನನ್ನು ಕ್ಷಮಿಸಲು ಅವರಿಗೆ ಹೃದಯ ವೈಶಲ್ಯತೆಯನ್ನು ಕೊಡಿ ತಂದೆ. ಹೀಗೆ ನಮ್ಮ ಕರ್ಮ ವಿಪಾಕವನ್ನು ಮಾಡಿಕೊಳ್ಳುತ್ತಾ ಮತ್ತೆ ಉಸಿರಾಟವನ್ನೇ ಗಮನಿಸೋಣ. ಆಳವಾದ ದಿವ್ಯ ಧ್ಯಾನ ಸ್ಥಿತಿಯಲ್ಲಿದ್ದೇವೆ. ತನ್ನನ್ನು ತಾನು ತಿಳಿದವನಿಗೆ ದೇಹವಿಲ್ಲ. ತನ್ನನ್ನು ತಾನು ತಿಳಿದವನು ತಾನೇ ಇಲ್ಲ. ತಾನೇ ಇಲ್ಲವಾದಾಗ ತನ್ನವರು ಯಾರೂ ಇಲ್ಲ. ಇದೇ ಪೂರ್ಣಾತ್ಮನ ಸ್ಥಿತಿ. ಉಸಿರಾಟವನ್ನೇ ಗಮನಿಸಿ. ಧ್ಯಾನವೆಂದರೆ ಪ್ರಾರ್ಥನೆ ಅಲ್ಲ, ಮಂತ್ರ ಜಪವಲ್ಲ. ಧ್ಯಾನವೆಂದರೆ ಶ್ವಾಸ, ಶ್ವಾಸದ ಮೇಲೆ ವ್ಯಾಸ ಅಂದರೆ ಗಮನ, ಚಿತ್ತವೃತ್ತಿ ನಿರೋಧ, ಶೂನ್ಯ ಸ್ಥಿತಿಗೆ ತಲುಪುವುದು. ಆಗ ನಮ್ಮ ನಾಡಿ ಮಂಡಲ ಶುದ್ಧಿ ಆಗುತ್ತದೆ. ವಿಶ್ವ ಪ್ರಾಣಶಕ್ತಿ, ಚೈತನ್ಯ ಶಕ್ತಿ ದೊರೆಯುತ್ತದೆ. ಇದರಿಂದ ನಮಗೆ ಜ್ಞಾನ ಲಭಿಸುತ್ತದೆ. ಜ್ಞಾನದಿಂದ ಮಾತಿನ ಮೇಲೆ ಹಿಡಿತವಿರುತ್ತದೆ. ವಾಕ್ಸಿದ್ಧಿ ಆಗುತ್ತದೆ. ವಾಕ್ಸಿದ್ಧಿ ಆದರೆ ನಾವು ಕ್ರಮೇಣ ಗತ ಜನ್ಮದಲ್ಲಿ ಮಾಡಿರುವ ಕರ್ಮಗಳನ್ನು ಕಳೆದುಕೊಳ್ಳಬಹುದು. ಕರ್ಮದಗ್ಧವಾದರೆ ಮೋಕ್ಷ ಲಭಿಸುತ್ತದೆ. ಇದೇ ಮುಕ್ತಿ. ಆತ್ಮಕ್ಕೆ ಬೇಕಾಗುವ ಜ್ಞಾನ ಸಿಗುತ್ತದೆ. ಆಗ ಆತ್ಮವು ಮಾನವನ ಮರಣದ ನಂತರ
ಭೌತಿಕ ಶರೀರವನ್ನು ತ್ಯಜಿಸಿ ಉನ್ನತ ಲೋಕಕ್ಕೆ ತೆರಳುತ್ತದೆ. ಧ್ಯಾನ ಎಂಬುವುದೇ ಕರ್ತವ್ಯ. ಧ್ಯಾನ ಎಂಬುವುದೇ ಆಚರಣೆ. ಧ್ಯಾನದಲ್ಲಿಯೇ ಎಲ್ಲ ಸತ್ಯಗಳು ತಿಳಿಯುತ್ತದೆ. ಧ್ಯಾನದಲ್ಲಿಯೇ ಎಲ್ಲ ಕರ್ತವ್ಯಗಳು ಅರ್ಥವಾಗುತ್ತದೆ. ಶ್ವಾಸಶಾಸ್ತ್ರವೇ ಗಮನಶಾಸ್ತ್ರ, ಗಮನಶಾಸ್ತ್ರವೇ ಧ್ಯಾನಶಾಸ್ತ್ರ. ಉಸಿರಾಟವನ್ನೇ ಗಮನಿಸಿ. ಯಾವುದೇ ರೀತಿಯ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದಲ್ಲಿ ಅದನ್ನು ಅಲ್ಲೇ ಕಟ್ ಮಾಡಿ ಮತ್ತೆ ಶ್ವಾಸವನ್ನೇ ಗಮನಿಸಿ. ಉಶ್ವಾಸ ನಿಶ್ವಾಸ. ಅದ್ಭುತವಾದ ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೇವೆ. ಯಾವುದೂ ಶಾಶ್ವತವಲ್ಲ ಅಂತ ಒಮ್ಮೆ ನಮ್ಮ ಮನಸ್ಸಿನ ಅರಿವಿಗೆ ಬಂದರೆ ಸಾಕು. ಆಗ ನಮ್ಮಲ್ಲಿ ಹೆಚ್ಚು ತಾಳ್ಮೆ ಬರುತ್ತದೆ. ಆಗ ಎಲ್ಲವನ್ನೂ ಕ್ಷಮಿಸಿಬಿಡುತ್ತೇವೆ ಹಾಗೂ ಇತರರನ್ನು ಆರೋಪಿಸುವುದನ್ನು ಬಿಟ್ಟು ಬಿಡುತ್ತೇವೆ. ಯಾವಾಗ ನಾವು ನಮ್ಮೊಳಗಿನ ತಿರುಳಿಗೆ ಹತ್ತಿರವಾಗುತ್ತೇವೋ ಆಗ ನಮಗೆ ಗೊತ್ತಾಗುತ್ತದೆ, ಇಷ್ಟು ದಿನ ನಮ್ಮ ಬಯಕೆಗಳೆಲ್ಲ ವ್ಯರ್ಥವೆಂದು. ನಮಗೆ ನಿಜವಾಗಿ ಬೇಕಾದದ್ದು, ನಮ್ಮ ಪೋಷಣೆಗೆ ನಿಜವಾಗಿ ಅಗತ್ಯವಾದದ್ದು ನಮ್ಮೊಳಗೆ ನಮಗೆ ಕಾಯುತ್ತಿದೆ. ನಮ್ಮ ಹುಡುಕಾಟ ಅಂತರ್ಮುಖವಾಗಿರಬೇಕೇ ಹೊರತು ಬಹಿರ್ಮುಖವಲ್ಲ. ಇತರರಿಗೆ ನೋವು ಮಾಡದೇ ಇರುವುದೇ ನಮ್ಮ ಶ್ರೇಷ್ಠ ಕರ್ತವ್ಯ. ಸತ್ಯ ಮಾರ್ಗವನ್ನು ಅನುಸರಿಸಿ ಧ್ಯಾನ ಮಾರ್ಗದಲ್ಲಿ ಪ್ರಯಾಣಿಸೋಣ. ಧ್ಯಾನಂ ಸರ್ವತ್ರ ಸಾಧನಂ. ಧ್ಯಾನದಿಂದ ಎಲ್ಲವನ್ನೂ ಪಡೆಯಲು ಸಾಧ್ಯ. ನಮಗೆ ಈ ಲೋಕದಲ್ಲಿ ಪಂಚಭೂತಗಳು ಎಷ್ಟು ಅಗತ್ಯವೋ ಅದಕ್ಕಿಂತ ಹೆಚ್ಚು ಅಗತ್ಯ ಧ್ಯಾನ. ಶ್ವಾಸವನ್ನೇ ಗಮನಿಸಿ. ಉಶ್ವಾಸ ನಿಶ್ವಾಸ. ಸಂಪೂರ್ಣ ಶೂನ್ಯ ಸ್ಥಿತಿಯನ್ನು ತಲುಪಿದ್ದೇವೆ. ನಮ್ಮ ಈ ಅಂತರ್ಮುಖ ಪ್ರಯಾಣದಲ್ಲಿ ಕೆಲವರಿಗೆ ಬಣ್ಣಗಳು ಕಾಣಿಸಬಹುದು, ಕೆಲವರಿಗೆ ಸುಂದರವಾದ ಪ್ರಕೃತಿಯ ದೃಶ್ಯಗಳು ಕಾಣಬಹುದು, ಇನ್ನು ಕೆಲವರಿಗೆ ಸಾಧು ಸಂತರು, ದೇವತೆಗಳ ವಿಗ್ರಹಗಳು ಸಹ ಕಾಣಬಹುದು. ಎಲ್ಲವನ್ನೂ ವೀಕ್ಷಿಸುತ್ತಾ ಪ್ರಯಾಣಿಸಿ. ಆಲೋಚನೆಗಳು ಬಂದರೆ ಮತ್ತೆ ಉಸಿರಾಟವನ್ನೇ ಗಮನಿಸಿ. ನಮ್ಮ ಒಳಗೆ ಏನೆಲ್ಲ ಆಗುತ್ತಿದೆಯೋ ಅದನ್ನು ಸಾಕ್ಷೀಭೂತವಾಗಿ ಗಮನಿಸಿ. ಈ ಧ್ಯಾನದ ಸಮಯ ನಮ್ಮನ್ನು ನಾವು ಅರಿಯುವ ಸಮಯ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ಗಮನಿಸೋಣ. ನಮ್ಮ ಉಸಿರು ಎನ್ನುವ ಗುರುವನ್ನು ಹಿಂಬಾಲಿಸಿದಾಗ ನಮ್ಮಲ್ಲಿರುವ ಗುರುವನ್ನು ಭೇಟಿಯಾಗಬಹುದು. ನಮ್ಮ ಆತ್ಮ ಚೈತನ್ಯದ ಮೂಲಕ
ಆತ್ಮ ಪ್ರಯಾಣ ಮಾಡಿ ಆತ್ಮೋನ್ನತಿಯನ್ನು ಪಡೆಯೋಣ. ನಮ್ಮ ಮನಸ್ಸಿನ ಎಲ್ಲ ಗೊಂದಲಗಳನ್ನು, ಆಲೋಚನೆಗಳನ್ನು ಈ ಕ್ಷಣ ಬಿಟ್ಟು ಬಿಡೋಣ. ಆಲೋಚನೆ ರಹಿತ ಸ್ಥಿತಿಯನ್ನು ಹೊಂದಿ ಮನಸ್ಸು ಎನ್ನುವ ಸ್ಥಿತಿಯನ್ನು ಪ್ರಶಾಂತಗೊಳಿಸೋಣ. ಭಾವನೆಯ ಸ್ಥಿತಿಯನ್ನು ಸಹಜಗೊಳಿಸೋಣ. ಸಹಜತೆಯ ಜೊತೆ ಸಹಜವಾಗೋಣ. ನಮ್ಮ ಯಾವ ವಿಷಯದ ಕುರಿತಾಗಿ ನಮ್ಮೊಳಗೆ ಅಹಂಕಾರವಿದೆಯೋ ಅದನ್ನೆಲ್ಲ ಹೊರಹಾಕೋಣ. ಸಕಲವು ಚೈತನ್ಯದಿಂದಲೇ ನಡೆಯುವಾಗ ನಾನು, ನನ್ನದು, ನನ್ನಿಂದಲೇ ಎನ್ನುವ ಅಹಂಕಾರವನ್ನು ತೊರೆದು ಬಿಡೋಣ. ಅದ್ಭುತವಾದ ಧ್ಯಾನ ಸ್ಥಿತಿಯಲ್ಲಿದ್ದೇವೆ. ವಿಶ್ವಮಯ ಪ್ರಾಣಶಕ್ತಿ ಪ್ರವಾಹದ ಜೊತೆ ಅಂತರ್ಮುಖವಾಗಿ ದಿವ್ಯ ಚಕ್ಷುವಿನಿಂದ ದೊರೆಯುತ್ತಿರುವ ಅನುಭವಗಳನ್ನು ಶ್ರದ್ಧೆಯಿಂದ ಗಮನಿಸುತ್ತಾ ಆಸ್ವಾದಿಸೋಣ. ಅದ್ಭುತವಾದ ಧ್ಯಾನ ಸ್ಥಿತಿಯಲ್ಲಿದ್ದೇವೆ. ಅಜ್ಞಾನದಿಂದ ಜ್ಞಾನದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತ್ಯುವಿನೆಡೆಗೆ, ಸ್ವಾರ್ಥದಿಂದ ನಿಸ್ವಾರ್ಥದೆಡೆಗೆ, ಭಯದಿಂದ ನಿರ್ಭಯದೆಡೆಗೆ ನಡೆಸಿ ನಿಮ್ಮ ಸಹಾಯ ಸಹಕಾರ ನಮ್ಮೊಂದಿಗೆ ನಿರಂತರವಾಗಿರಲಿ ಎಂದು ಪ್ರಾರ್ಥಿಸುತ್ತಾ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ನಿಧಾನವಾಗಿ ದೇಹವನ್ನು ಸಡಿಲಗೊಳಿಸಿಕೊಳ್ಳುತ್ತಾ ಎರಡೂ ಕೈ ಬೆರಳುಗಳನ್ನು ನಿಮ್ಮ ಕಣ್ಣ ಮೇಲೆ ಇರಿಸಿಕೊಳ್ಳಿ. 5 4 3 2 1 0. ನಿಧಾನವಾಗಿ ಮುಗುಳ್ನಗೆಯೊಂದಿಗೆ ನಿಮ್ಮ ಅಂಗೈಯನ್ನು ನೋಡಿಕೊಳ್ಳಿ. ಈ ಅದ್ಭುತವಾದ ಧ್ಯಾನಕ್ಕೂ ಜ್ಞಾನಕ್ಕೂ, ಈ ಬ್ರಹ್ಮಾಂಡಕ್ಕೂ ಹಾಗೂ ಧ್ಯಾನವನ್ನು ಪರಿಚಯಿಸಿಕೊಟ್ಟಿರುವಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಚಪ್ಪಾಳೆಯ ಮೂಲಕ ಒಂದು ಕೃತಜ್ಞತೆಯನ್ನು ಅರ್ಪಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್.